ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಳ್ಳೆಯ ಅಪಟೈಸರ್ ಚಟ್ನಿನ ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ 2 ಈರುಳ್ಳಿ ಇದ್ದರೆ ಸಾಕು, ನೀವು ಈ ಚಟ್ನಿನ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈ ಥರ ಇದೆ ನೋಡಿ. 2 ಮೀಡಿಯಮ್ ಗಾತ್ರದ ಆನಿಯನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಬೌಲಷ್ಟು ಹುರಿದು ಸಿಪ್ಪೆ ತೆಗೆದಿರೋಂಥ ಶೇಂಗಾ ಅಥವಾ ಕಡಲೆಕಾಯಿ ಬೀಜ, 2 ಬೀಜದಷ್ಟು ಹುಣಸೆ ಹಣ್ಣು, ಹಾಗೆ ಅಷ್ಟೇ ಗಾತ್ರದ ಬೆಲ್ಲ, ಅರ್ಧ ಬೆಳ್ಳುಳ್ಳಿ, ಹಾಗೆಯೇ 6ರಿಂದ 8 ಹಸಿಮೆಣಸಿನ್ಕಾಯಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಖಾರ ಮತ್ತು ಈರುಳ್ಳಿ ಖಾರ ಎರಡೂ ಚಟ್ನಿಗೆ ಬರೋದ್ರಿಂದ ಖಾರ ನಿಮ್ಮ ರುಚಿಗೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ 1-2 ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈರುಳ್ಳಿನ ಸ್ವಲ್ಪ ದಪ್ಪ ಥರ ಹೆಚ್ಚಿಟ್ಕೊಳ್ಳಿ. ನೋಡಿ, ಸಾಧಾರಣವಾಗಿ ಗಂಟಲು ಕೆರೆತ ಮತ್ತು ಒಣ ಕೆಮ್ಮು ಬಂದಾಗ ಈ ಥರ ಈರುಳ್ಳಿ ಮತ್ತು ಹಸಿ ಈರುಳ್ಳಿ ಮತ್ತು ಬೆಲ್ಲ ತಿನ್ನೋದ್ರಿಂದ ಒಣಕೆಮ್ಮು ಕಡಿಮೆ ಆಗುತ್ತೆ. ನೀವು ಎಷ್ಟು ಪ್ರಮಾಣದ ಬೆಲ್ಲ ತಗೋತೀರೋ ಅದರ ಡಬ್ಬಲು ಹಸಿ ಈರುಳ್ಳಿನ ತಗೊಂಡು ಚೆನ್ನಾಗಿ ಅಗೆದು ಅದರ ರಸನ ಗಂಟ್ಲಿಗೆ ಹೋಗೋ ಹಾಗೆ ತಿನ್ನಬೇಕು. ಸೊ ಈ ರೀತಿ ನಿಯಮಿತವಾಗಿ ಮಾಡೋದ್ರಿಂದ ಸದಾಕಾಲ ಈ ಟ್ರಾನ್ಸಿಷನಲ್ ಪೀರಿಯಡಲ್ಲಿ ಕಾಣುವಂಥ ಒಣಕೆಮ್ಮು ಕಡಿಮೆ ಆಗುತ್ತೆ. ಬಿಳಿ ಈರುಳ್ಳಿನ ಉಪಯೋಗಿಸಿದ್ರೆ ಇನ್ನೂ ಒಳ್ಳೆಯದು. ಆನಿಯನ್ ರಾ ಚಟ್ನಿ ಆದರೆ ಇದರಲ್ಲಿ ಹಸಿಮೆಣಸಿನ್ಕಾಯಿನ ಮಾತ್ರ ಹುರ್ಕೋತೀವಿ. ಒಂದು ಸ್ವಲ್ಪ ಎಣ್ಣೆ, ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಅದನ್ನು ಮುರಿದುಬಿಟ್ಟು ಹಾಕಿದ್ದೀನಿ. ಯಾಕಂದರೆ ಒಮ್ಮೊಮ್ಮೆ ಹಸಿಮೆಣಸಿನ್ಕಾಯಿ ಸಿಡಿದು ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಮುರಿದು ಅಥವಾ ತೊಟ್ಟು ಕಡೆ ಸ್ವಲ್ಪ ಹೆಚ್ಚಿಬಿಟ್ಟು ನೀವು ಹುರಿಯೋಕ್ಕೆ ಹಾಕಿ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ನೋಡಿ, ಈ ಹಸಿ ಈರುಳ್ಳಿನ ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಒಂದು ಗಂಟಲಲ್ಲಿ ಆಗುವ ಕೆರೆತ ಮತ್ತು ಒಣ ಕೆಮ್ಮನ್ನು ಕಡಿಮೆ ಮಾಡ್ಬೋದು. ಇನ್ನೊಂದು, ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಗೆ ಮಾಡುತ್ತೆ. ಹಾಗೆ ಇದು ಗುಡ್ ಅಪಟೈಸರ್, ಅಂದರೆ ಹಸಿವನ್ನು ಹೆಚ್ಚಿಗೆ ಮಾಡುತ್ತೆ. ಈ ಬೇಸಿಗೆಯಲ್ಲಿ ನಮಗೆ ಊಟ ಮಾಡೋ ಫೀಲಿಂಗೇ ಇರೋದಿಲ್ಲ. ಆವಾಗ ಇದನ್ನು ನಾವು ಅನ್ನದ ಜೊತೆ ಅಥವಾ ಸೈಡ್ ಡಿಶ್ ಆಗಿ ತಗೊಳ್ಳೋದ್ರಿಂದ ಕೂಡ ನಮ್ಮ ಅಪಟೈಸರ್ನ ಸರಿ ಮಾಡ್ಕೋಬೋದು. ಹಾಗೆ ಜ್ವರದಿಂದ ಬಾಯಿ ಕೆಟ್ಟಿದರೆ, ಸ್ವಲ್ಪ ಅನೀಸಿನೆಸ್ಸಿಂದ, ಅಜೀರ್ಣದಿಂದ, ಹೊಟ್ಟೆ ಉಬ್ಬರದಿಂದ ಬಾಯಿ ವಾಸನೆ ಬರ್ತಾಯಿದ್ರೆ ಈ ಥರ ಈರುಳ್ಳಿನ ಸೇವನೆ ಮಾಡೋದ್ರಿಂದ ಆ ಬಾಯಿಯ ದುರ್ಗಂಧ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ದೈಹಿಕ ನಿರಾಸಕ್ತಿಯನ್ನು ಕೂಡ ಕಡಿಮೆ ಮಾಡುತ್ತೆ. ಬಿಳಿ ಈರುಳ್ಳಿ ಹಾಗೂ ಜೇನುತುಪ್ಪನ ನಿಯಮಿತವಾಗಿ ಸೇವಿಸೋದ್ರಿಂದ ಕಫದಿಂದ ಉಂಟಾಗುವಂಥ ಕೆಮ್ಮನ್ನು ಸಹ ಕಡಿಮೆ ಮಾಡ್ಬೋದು. ಈಗ ನೋಡಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಆರಿದೆ. ಸೊ ಈಗ ನಾವು ಇದನ್ನು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹಸಿ ಈರುಳ್ಳಿನ ಫ್ರಿಜ್ಜಲ್ಲಿ ಇಡೋದಾಗಲಿ ಅಥವಾ ಅದನ್ನು ನಾವು ಚಟ್ನಿ ಅಥವಾ ಬೇರೆ ರೂಪದಲ್ಲಿ ಅದನ್ನು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ತುಂಬ ದಿವಸ ಸ್ಟೋರ್ ಮಾಡಬಾರ್ದು. ಯಾಕಂದರೆ ಇದು ಬೇಗ ಬ್ಯಾಕ್ಟೀರಿಯಾನ ಅಟ್ರ್ಯಾಕ್ಟ್ ಮಾಡುತ್ತೆ. ನಾವು ಊಟ ಮಾಡೋಕ್ಕೆ ಸ್ವಲ್ಪ ಸಮಯದ ಮುಂಚೆ ಇದನ್ನು ತಯಾರು ಮಾಡಿಕೊಂಡು ಅದನ್ನು ಆವಾಗಲೇ ಕನ್ಸ್ಯೂಮ್ ಮಾಡೋದು ಒಳ್ಳೆಯದು. ನೋಡಿ, ಇವಾಗ ಚಟ್ನಿಗೆ ಸ್ವಲ್ಪ ಜೀರಿಗೆ ಮತ್ತು ಅರಿಶಿನ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಗಾಜಿಂದು ಅಥವಾ ಪಿಂಗಾಣಿ ಬಾಟ್ಲಲ್ಲಿಡಿ ಮತ್ತು ಅದಕ್ಕೆ ಮರದ ಸ್ಪೂನನ್ನೇ ಉಪಯೋಗಿಸಿ. ನೋಡಿ, ಇವಾಗ ಒಂದು ಜಾರ್ ತಗೊಂಡು ಅದಕ್ಕೆ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಆ ಇಕ್ಕಲುಗಳ ಸಿಪ್ಪೆನ ತೆಗೆದಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸಹ ಜೀರ್ಣಕಾರಿ, ಮತ್ತು ಇದಕ್ಕೆ ಚೆನ್ನಾಗಿ ತೊಳೆದಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಅಂದರೆ ಒಂದು 1/4 ಸ್ಪೂನಷ್ಟು ಅಥವಾ ಅದಕ್ಕಿಂತ ಕಡಿಮೆ, ನಾನು ಇಲ್ಲಿ ಸ್ಪೂನ್ ಉಲ್ಟಾ ಹಾಕ್ತಾಯಿದ್ದೀನಿ ನೋಡಿ. ಸೊ ಇಷ್ಟು ಅರಿಶಿನ ಹಾಕಿ, ನಮ್ಮ ಸುಬ್ಬಲಕ್ಷ್ಮಿ ಬಂದು ನೋಡ್ತಾ ಇದ್ದಾಳೆ, ನಾನು ಯಾರ ಜೊತೆನೋ ಮಾತಾಡ್ತಾ ಇದ್ದೀನಿ ಅಂತ ಅವಳು ಹುಡುಕ್ತಾ ಇದ್ದಾಳೆ. ಫ್ರೈ ಮಾಡಿರೋಂತಹ ಗ್ರೀನ್ ಚಿಲ್ಲಿ ಚೆನ್ನಾಗಿ ಆರಿದ ಮೇಲೆ ನಾವು ಗ್ರೈಂಡ್ ಮಾಡೋಕ್ಕೆ ಹಾಕ್ಕೋಬೇಕು. ಕಲ್ಲಲ್ಲಿ ರುಬ್ಬೋದಾದರೆ ನಾವು ಹಾಗೆಯೇ ಬಿಸಿನೇ ಹಾಕ್ಕೋಬೋದು. ಮತ್ತು ಈ ಚಟ್ನಿ ಸ್ಪೆಷಾಲಿಟಿ ಏನಂದರೆ ಇದು ತುಂಬ ನುಣ್ಣಗೆ ರುಬ್ಬಾರ್ದು, ನಾವು ತರಿಯಾಗಿ ರುಬ್ಬಬೇಕು. ಈಗ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣನ್ನು ಅಷ್ಟೇ ಯಾವಾಗಲೂ ಆದಷ್ಟು 1 ಸಲ ಅಥವಾ 2 ಸಲ ತೊಳೆದ್ಬಿಟ್ಟು ಹಾಕಿ, ಯಾಕಂದರೆ ಅದನ್ನೆಲ್ಲ ಹೊರಗಡೆ ಹಾಕಿರ್ತಾರೆ, ತುಂಬ ಡಸ್ಟ್ ಇರುತ್ತೆ. ಆಮೇಲೆ ಒಂದು ಅರ್ಧ ಬೌಲಷ್ಟು ಕಡಲೆ ಬೀಜ ಮತ್ತು ಸ್ವಲ್ಪ ಪ್ರಮಾಣದ ಬೆಲ್ಲ, ಇದಿಷ್ಟನ್ನು ಹಾಕಿ ತರಿಯಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಉದುರಾಗಿ ಕಾಳು ಥರನೇ ಸಿಗಬೇಕು. ನಾವೇನಾದರೂ ವೆಯ್ಟ್ ರಿಡ್ಯೂಸಿಂಗ್ ಪ್ಲ್ಯಾನ್ ಮಾಡಬೇಕು ಅಂದರೆ ಸಮ್ಮರಲ್ಲಿ ಮಾಡೋದು ತುಂಬ ಅಡ್ವಾಂಟೇಜು. ಈಸಿಯಾಗಿ ನಾವು ವೆಯ್ಟ್ ರಿಡ್ಯೂಸ್ ಮಾಡ್ಬೋದು. ನೋಡಿ, ಇವಾಗ ಒಂದು ಅರ್ಧ ಸ್ಪೂನಷ್ಟು ಕ್ರಿಸ್ಟಲ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಹಾಗೆಯೇ ನಾವು ಹೆಚ್ಚಿ ಇಟ್ಟಿರೋ ಅಂತಹ ಈರುಳ್ಳಿ ಹಾಗೆ ಹಾಕೋಕ್ಕೆ ಹೋಗ್ಬೇಡಿ, ಹೆಚ್ಚಿ ಹಾಕಿ. ಯಾಕಂದರೆ ಇದನ್ನು ಮತ್ತೆ ನಾವು ತರಿಯಾಗಿ ಅಥವಾ ರಫ್ ಆಗಿ ಗ್ರೈಂಡ್ ಮಾಡ್ತೀವಲ್ವ, ಸೊ ಉಂಡೆ ಹಾಕಿಬಿಟ್ರೆ ಅದು ಹಾಗಾಗಿ ಉಳಿದ್ಬಿಡುತ್ತೆ. ಸೊ ಈ ಥರ ಹೆಚ್ಚಿಬಿಟ್ಟು ಹಾಕಿ. 2 ಅಥವಾ 3 ಈರುಳ್ಳಿನ ತಗೊಳ್ಳಿ.
ಮತ್ತು ಇದನ್ನು ರಫಾಗಿ ಗ್ರೈಂಡ್ ಮಾಡಿದ್ರೆ ನೋಡಿ ಚಟ್ನಿ ಈ ಥರ ಕಾಣಿಸುತ್ತೆ. ಅಲ್ಲಲ್ಲಿ ನಮಗೆ ಈರುಳ್ಳಿನೂ ಕಾಣಿಸುತ್ತೆ. ಮತ್ತು ಇದನ್ನು ತಿನ್ನೋದ್ರಿಂದ ಬಾಯಲ್ಲಿ ಈರುಳ್ಳಿ ಸ್ಮೆಲ್ಲಂತೂ ಬರೋದಿಲ್ಲ. ನೋಡಿ ಇವಾಗ ಚಪಾತಿ ಜೊತೆ ಬಾಳೆ ದಿಂಡಿನ ಪಲ್ಯ, ಈರುಳ್ಳಿ ಚಟ್ನಿ ಹಾಗೆ ಪುದೀನ ಚಟ್ನಿ ರೆಡಿಯಾಗಿದೆ. ವೆಯ್ಟ್ ರೆಡ್ಯೂಸಿಂಗ್ಗೆ ಪ್ಲ್ಯಾನ್ ಮಾಡೋರು 1.5 ಬೌಲಷ್ಟು ಈ ಬಾಳೆ ದಿಂಡಿನ ಪಲ್ಯನ ತೊಗೊಂಡು ಹಾಗೆ ಈರುಳ್ಳಿ ಚಟ್ನಿನ ಜಾಸ್ತಿ ತೊಗೊಂಡು 1 ಅಥವಾ 1.5 ಚಪಾತಿ ತಿನ್ನೋದ್ರಿಂದ ಹೊಟ್ಟೆ ಫುಲ್ ಆದಂಗೂ ಇರುತ್ತೆ. ಸೊ ವೆಯ್ಟ್ ಡೈಟಿಂಗ್ ಪ್ಲ್ಯಾನ್ ಕೂಡ ಮಾಡ್ಬೋದು. ಈ ರೆಸಿಪಿ ಮತ್ತು ಟಿಪ್ಸ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.